ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ರಿಸೆಪ್ಷನ್ನಲ್ಲಿ ಯಾವ ಥರ ರೆಡಿ ಆಗ್ಬೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೈಟ್ ರಿಸೆಪ್ಷನ್ನಿಗೆ ಇದು ತುಂಬಾ ಸಿಂಪಲ್ ಮೇಕಪ್ಪು, ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಮೇಕಪ್ಗೆ ನೀವು ಯಾವ ಥರ ಡ್ರೆಸ್ ಹಾಕ್ತೀರಾ, ಯಾವ್ದು ಬೇಕಾದರೂ ಮ್ಯಾಚ್ ಮಾಡ್ಬೋದು. ಸ್ಯಾರಿ, ಡ್ರೆಸ್ ಏನು ಬೇಕಿದ್ರೂ ಸೂಟ್ ಆಗುತ್ತೆ ಇದಕ್ಕೆ. ಈ ಮೇಕಪ್ನ ಬಿಗ್ನರ್ಸ್ ಕೂಡ ಮಾಡ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಬೇಕಿದ್ದರೆ ನೀವು ವೈಪ್ಸಲ್ಲೂ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೋಬೋದು ಫೇಸ್ನ. ಈಗ ನಾನು ಫಸ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ್ದು ಬೇಕಾದರೂ ಮಾಯ್ಶ್ಚರೈಸರು ಅಪ್ಲೈ ಮಾಡ್ಬೋದು. ಬಟ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ನೇಮ್ ಹೇಳಿಲ್ಲ, ಲಿಂಕ್ ಹಾಕಿ ಅಂತ ನನಗೆ ಮೆಸೇಜ್ ಬಂದಿತ್ತು. ಹಾಗಾಗಿ ನಾನು ಎಲ್ಲದ್ರದ್ದು ನೇಮ್ ಹೇಳ್ತೀನಿ. ಇವಾಗ ನಾನು ಬಯೋಟೆಕ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ ಮಾಯ್ಶ್ಚರೈಸರ್. ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದು ಫೇಸ್ ಫುಲ್ಲು ಹಚ್ಚಿ ನೀಟಾಗಿ ರಬ್ ಮಾಡ್ಕೊಳ್ತೀನಿ. ನಾನು ಕಣ್ಣ ಹತ್ರ ಎಲ್ಲ ಹಚ್ಕೊಳ್ತಿದ್ದೀನಿ ಮಾಯ್ಶ್ಚರೈಸರ್ನ. ಮಿರರ್ ನೋಡಿಕೊಂಡು ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಕ್ಯಾಮ್ರಾ ನೋಡಿಕೊಂಡ್ರೆ ನಾನು ನೈಟ್ ರಿಸೆಪ್ಷನ್ಗೆ ಹೋಗ್ತಾ ಇರೋದ್ರಿಂದ ಸೊ ಅದೇ ಲುಕ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೈಟ್ ಆಗಿದೆ, ಹಾಗಾಗಿ ನಾನು ಮಿರರ್ ನೋಡ್ಕೊಂಡು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯಾರಿಟಿಯಾಗಿ ಕಾಣಲ್ಲ ಅಂತ. ಸೊ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಆಯಿತು. ಮಾಯ್ಶ್ಚರೈಸರ್ ಒಂದು ಗ್ಲೋ ಬರುತ್ತೆ, ಇದು ತುಂಬ ಚೆನ್ನಾಗಿದೆ. ಬಟ್ ನೀವು ನಿಮ್ಮ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಡ್ರೈ ಸ್ಕಿನ್ ಆದರೆ ಜಾಸ್ತಿ ಹಾಕಬೇಕಾಗತ್ತೆ, ಆಯಿಲಿ ಸ್ಕಿನ್ ಆದರೆ ಸ್ವಲ್ಪ ಹಾಕಿ ನೀವು ಮಾಯ್ಶ್ಚರೈಸರ್. ಫೌಂಡೇಶನ್ ಎಲ್ಲ ಸೆಟ್ ಆಗಬೇಕು. ಹಾಗಾಗಿ ಇವಾಗ ನಾನು ಪ್ರೈಮರ್ ಹಾಕ್ತಾ ಇದ್ದೀನಿ. ಇದು ಪರ್ಪಲ್ ಅವ್ರದ್ದು, ತುಂಬ ಚೆನ್ನಾಗಿದೆ ಇದು ಪ್ರೈಮರು. ನನ್ನ ಫೇವ್ರೆಟ್ ಪ್ರೈಮರ್ ಅಂತಲೇ ಹೇಳ್ಬೋದು. ಇವಾಗ ಪೋರ್ಸ್ ಎಲ್ಲಿರುತ್ತೆ ಅಲ್ಲಿ ಅಪ್ಲೈ ಮಾಡ್ತೀನಿ. ಪ್ರೈಮರು ಪೋರ್ಸ್ನ ಕವರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಚ್ಚುವಾಗಲೇ ಗೊತ್ತಾಗುತ್ತೆ, ತುಂಬ ಸ್ಮೂತ್ ಅಂತ ಅನಿಸುತ್ತೆ ಸ್ಕಿನ್ನು. ಹಾಗೆ ತುಂಬ ಸಾಫ್ಟ್ ಕೂಡ ಆಗುತ್ತೆ ಮೇಕಪ್ ಮಾಡುವಾಗ. ನಮಗೆ ಪ್ಯಾಚಿ ಮೇಕಪ್ ಅದೆಲ್ಲ ಆಗಲ್ಲ ಪ್ರೈಮರ್ ಹಾಕಿದ್ರೆ. ಈ ಪ್ರೈಮರ್ ತುಂಬ ಚೆನ್ನಾಗಿದೆ. ನಾನು ಎಲ್ಲದ್ರದ್ದು ಪ್ರೈಸ್ ಹೇಳ್ತಾ ಇಲ್ಲ, ಯಾಕಂದರೆ ನಂದು ತುಂಬ ಮೇಕಪ್ ವೀಡಿಯೋಸಲ್ಲಿ ನಾನು ಎಲ್ಲದರಲ್ಲೂ ಪ್ರೈಸ್ ಹೇಳಿದ್ದೀನಿ. ನೀವು ಬೇಕಿದ್ದರೆ ಹೋಗಿ ಚೆಕ್ ಮಾಡಿ. ಅದೇ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾ ಇರೋದು. ಎಷ್ಟೊಂದು ವೀಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಪ್ರೈಸ್ ಹೇಳಿದ್ದೀನಿ, ಚೆಕ್ ಮಾಡಿ ಬೇಕಿದ್ದರೆ. ಇವಾಗ ಪ್ರೈಮರ್ ಅಪ್ಲೈ ಮಾಡಿ ಆಯಿತು. ನಾನು ನೆಕ್ಸ್ಟ್ ಫೌಂಡೇಶನ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಲೋಟಸ್ ಫೌಂಡೇಶನ್. ಇದು ಕೂಡ ತುಂಬ ಚೆನ್ನಾಗಿದೆ, ಗ್ಲೋ ಬರುತ್ತೆ, ಹೈ ಕವರೇಜ್ ಫೌಂಡೇಶನ್ ಇದು. ಇದರಲ್ಲಿ SPF 20 ಇದೆ. ಸೊ ಇದನ್ನು 1 ಪಂಪ್ ತೊಗೊತೀನಿ. ಇದು ಹೈ ಕವರೇಜ್ ಆಗಿರೋದ್ರಿಂದ ಸಾಕು, ಇಷ್ಟೇ. ನೀವು ಕನ್ಸಿಲರ್ ಬೇಕಿದ್ದರೆ ಯೂಸ್ ಮಾಡ್ಬೋದು. ಬಟ್ ನಾನು ಈ ಲುಕ್ಕಲ್ಲಿ ನಾನು ಕನ್ಸಿಲರ್ನ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ತುಂಬ ಓವರ್ ಮೇಕಪ್ ಅಂತ ಅನಿಸುತ್ತೆ. ನಾನು ಫೌಂಡೇಶನ್ನೇ ಕನ್ಸಿಲರ್ ಥರನೂ ಯೂಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ಡಾಟ್ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಫೌಂಡೇಶನ್ನ. ಫೌಂಡೇಶನ್ ಮೇನ್ ಸ್ಟೆಪ್ಪೇ ಬ್ಲೆಂಡ್ ಮಾಡ್ಕೊಳ್ಳೋದು. ಬ್ಲೆಂಡ್ ಮಾಡ್ಕೊಂಡಷ್ಟು ಫೌಂಡೇಶನ್ ಚೆನ್ನಾಗಿ ಕಾಣುತ್ತೆ. ಸೊ ನಾನು ನಿಮಗೆ ಹೇಗಿದೆ ಇದು ಫೌಂಡೇಶನ್ ಅಂದ್ಬಿಟ್ಟು ಒಂದು ಅರ್ಧ ಬ್ಲೆಂಡ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಹೈ ಕವರೇಜು, ತುಂಬ ಚೆನ್ನಾಗಿದೆ ಇದು ಫೌಂಡೇಶನ್ನು. ಇವಾಗ ನೋಡ್ಬೋದು ನೀವು, ಸ್ವಲ್ಪನೇ ಹಾಕಿದ್ದು, ನಾನು ಜಾಸ್ತಿ ಹಾಕಿರಲಿಲ್ಲ. 1 ಪಂಪಲ್ಲಿ ಫುಲ್ ಫೇಸ್ನೇ ಕವರ್ ಮಾಡಿದ್ದೀನಿ. ಬ್ಲೆಂಡ್ ಮಾಡೋದಕ್ಕೂ ತುಂಬಾ ಈಸಿ ಇದೆ ಇದು ಫೌಂಡೇಶನ್. ಇವಾಗ ನೋಡ್ಬೋದು ನೀವು, ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತೆ. ಇವಾಗ ಈ ಸೈಡು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ ನಾನು. ತುಂಬ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೀವು ಕನ್ಸಿಲರ್ನ ಯೂಸ್ ಮಾಡ್ಬೋದು. ನನಗೆ ಅಷ್ಟೇನೂ ಇಲ್ಲ, ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ. ಕಣ್ಣು ಕೆಳಗೂ ಕೂಡ ಫೌಂಡೇಶನ್ನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಇದು. ಬೇರೆ ಫೌಂಡೇಶನ್ಸ್ನ ಕಂಪೇರ್ ಮಾಡಿದ್ರೆ ಇದು ಬೆಟರ್. ನೀಟಾಗಿ ಚೆನ್ನಾಗಿ ಟೈಮ್ ತೊಗೊಂಡು ಮೇಕಪ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಫೌಂಡೇಶನ್ನ ಬ್ಲೆಂಡ್ ಮಾಡೋದ್ರಲ್ಲೇ ಇರೋದು ಮೇಕಪ್ ಆಗಿರೋದ್ರಿಂದ ಟೈಮ್ ತೊಗೊಂಡು ನೀಟಾಗಿ ಫ್ರೀಯಾಗಿ ಕೂತ್ಕೊಂಡು ಮೇಕಪ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಫೌಂಡೇಶನ್ ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡೆ. ನೆಕ್ಕಿಗೂ ಕೂಡ ಅದರಲ್ಲೇ ಮಿಕ್ಕಿರುತ್ತಲ್ಲ, ಅದನ್ನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೇ. ಇವಾಗ ನಾನು ಕನ್ಸಿಲರ್ ಯೂಸ್ ಮಾಡ್ತಾ ಇಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಇನ್ನು 1 ಡ್ರಾಪ್ ಫೌಂಡೇಶನ್ನ ತೊಗೊಂಡು ನನಗೆ ಎಲ್ಲಿ ಡಾರ್ಕ್ ಇದೆ ಅಲ್ಲಿ ನಾನು ಅಪ್ಲೈ ಮಾಡ್ತೀನಿ, ಕಣ್ಣು ಕೆಳಗೆ ಆ ಥರ. ಇದು ಕೂಡ ಅಷ್ಟೇ ಡಾಟ್ ಇಟ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ.
ನಾವು ಫೌಂಡೇಶನ್ನ ಬ್ಲೆಂಡ್ ಮಾಡೋ ಸ್ಪಾಂಜ್ ಏನಿರುತ್ತೆ ಅದನ್ನು ನಾನು ನೀರಲ್ಲಿ ಮುಂಚೆನೇ ಒಂದ್ಸಲಿ ಸ್ಕ್ವೀಸ್ ಮಾಡ್ಕೊಂಬಂದಿದ್ದೀನಿ. ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ಸ್ಕ್ವೀಸ್ ಮಾಡ್ಕೊಂಬಂದಿದ್ದೀನಿ. ಫೌಂಡೇಶನ್ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಕಷ್ಟ ಅಂತ ಅನಿಸಲ್ಲ ಮತ್ತು ಪ್ಯಾಚಿ ಪ್ಯಾಚಿಯಾಗಿ ಕೂಡ ಕಾಣಲ್ಲ. ಓಕೆ, ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಆಯಿತು. ಓಕೆ, ಈಗ ಚೆನ್ನಾಗಿ ಬ್ಲೆಂಡ್ ಆಗಿದೆ ಫೌಂಡೇಶನ್ ಎಲ್ಲ. ಇವಾಗ 10 ಸೆಕೆಂಡ್ಸ್ ಬಿಟ್ಟು ನಾವು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ. ಮೇಕಪ್ ಸೆಟ್ ಆಗಬೇಕು, ಹಾಗಾಗಿ ಫೌಂಡೇಶನ್ ಸೆಟ್ ಆಗಬೇಕಲ್ಲ, ಹಾಗಾಗಿ ಈಗ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಲೋಟಸ್ ಅವ್ರದ್ದೇ ಕಾಂಪ್ಯಾಕ್ಟ್. ನಾನು ಇದು ಯಾವುದು ಆನ್ಲೈನಲ್ಲಿ ತೊಗೊಂಡಿರೋದಲ್ಲ, ಹಾಗಾಗಿ ನಾನು ಲಿಂಕ್ ಹಾಕೋದಕ್ಕಾಗಲ್ಲ. ಸೊ ನೇಮ್ ಹೇಳಿದ್ದೀನಲ್ವ, ಎಲ್ಲ ಕಡೆ ಸಿಗುತ್ತೆ, ನಿಮಗೆ ಬೇಕು ಅಂದರೆ ಬೈ ಮಾಡ್ಬೋದು. ಇವಾಗ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ ಕಾಂಪ್ಯಾಕ್ಟು, ನೀವು ನಾನು ಹಚ್ಕೊಳ್ತಾ ಇರೋದ್ರಲ್ಲೇ ನೋಡ್ಬೋದು. ಅಂದರೆ ಮೇಕಪ್ ಸೆಟ್ ಆಗೋಕ್ಕೆ ಬೇಕೇ ಬೇಕು, ಯಾಕಂದರೆ ಫೌಂಡೇಶನ್ ಹಾಕಿರ್ತೀವಲ್ಲ, ಹಾಗಾಗಿ ಕಾಂಪ್ಯಾಕ್ಟ್ ಯೂಸ್ ಮಾಡಲೇಬೇಕು. ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ಕಾಂಪ್ಯಾಕ್ಟ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ಬಟ್ ನಾರ್ಮಲ್ ಸ್ಕಿನ್ನು, ಆಯಿಲಿ ಸ್ಕಿನ್ ಅವರು ಕಾಂಪ್ಯಾಕ್ಟ್ ಯೂಸ್ ಮಾಡಲೇಬೇಕು. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿರ್ತೀವಿ, ಸ್ವಲ್ಪ ಆಯಿಲಿ ಆಗಿರುತ್ತೆ, ಹಾಗಾಗಿ ಕಾಂಪ್ಯಾಕ್ಟ್ ಹಾಕಿದ್ರೆ ಎಲ್ಲ ಸೆಟ್ ಆಗುತ್ತೆ. ಹಾಗಾಗಿ ಸೊ ಇವಾಗ ನೋಡ್ಬೋದು ನೀವು, ನಾನು ಅರ್ಧ ಮಾತ್ರ ಕಾಂಪ್ಯಾಕ್ಟ್ ಹಚ್ಚಿದ್ದೀನಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಈ ಕಡೆದು ಸ್ವಲ್ಪ ಆಯಿಲಿ ಅಂತ ಅನಿಸ್ತಿದೆ, ಈ ಕಡೆದು ನೀಟಾಗಿ ಸೆಟ್ ಆಗಿದೆ. ಸೊ ಇವಾಗ ಈ ಕಡೆನೂ ಕೂಡ ಅದೇ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು, ಇದೆ ಅಂತ ಏನಿಲ್ಲ, ಬಟ್ ಕಾಂಪ್ಯಾಕ್ಟ್ ಹಚ್ಚೋದ್ರಿಂದ ಸೆಟ್ ಆಗುತ್ತೆ ಮೇಕಪ್ ಅಂತ. ಮೇಕಪ್ ಅನ್ನೋದು ಒಂದು ಕಲೆ ಅಲ್ವಾ, ಇದು ಎಲ್ರಿಗೂ ಬರೋ ಅಂಥದ್ದು ಅಲ್ಲ, ಹಾಗೆ ಯಾರು ಕಲಿದಲ್ಲೇ ಇರೋ ಅಂಥದ್ದು ಅಲ್ಲ ಅಲ್ವಾ. ಯಾರು ಬೇಕಿದ್ರೂ ಈಸಿಯಾಗಿ ಕಲಿಬೋದು ಟೈಮ್ ತೊಗೊಂಡು, ಹಾಗೆ ಕಲಿದಲ್ಲೇ ಇರೋವಂಥ ಕಷ್ಟ ಕೂಡ ಅಲ್ಲ ಇದು. ಓಕೆ, ಇವಾಗ ಕಾಂಪ್ಯಾಕ್ಟ್ ಕೂಡ ಹಚ್ಚೆ ಆಯಿತು. ಇದು ಕೂಡ ಒಂದು 10 ಸೆಕೆಂಡ್ಸ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದೀನಿ. ಇವಾಗ ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ. ಇದು ಐಬ್ರೋ ಪೆನ್ಸಿಲ್ ಕಲರ್ ಎಸೆನ್ಸ್ ಅಂತ. ಇದು ನಾನು ಯಾವುದೋ ಮೆಡಿಕಲ್ ಶಾಪಲ್ಲಿ ತೊಗೊಂಡಿದ್ದು. ಇಷ್ಟು ನಾನು ಐಬ್ರೋನ ಕೂಮ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಫೌಂಡೇಶನ್ನು ಕಾಂಪ್ಯಾಕ್ಟು ಎಲ್ಲ ಇರುತ್ತಲ್ಲ, ಹಾಗಾಗಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಐಬ್ರೋ ಫಿಲ್ಲಿಂಗ್. ಐಬ್ರೋ ಪೆನ್ಸಿಲ್ದು ಪ್ರೈಸು 150 ಸಮಥಿಂಗ್ ಏನೋ ಅಷ್ಟೇ. ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಎಲ್ಲನೂ ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ, ಎಲ್ಲ ಮೀಡಿಯಮ್ ರೇಂಜಲ್ಲೇ ಇದೆ. ನನ್ನ ಚಾನಲಲ್ಲಿ ಎಲ್ಲ ಥರ ಮೇಕಪ್ ವೀಡಿಯೋಸು ಇದೆ. ಅಫೋರ್ಡಬಲ್ ಮೇಕಪ್ಪು, ಡೈಲಿ ವೇರ್ ಮೇಕಪ್ಪು, ಕಾಲೇಜ್, ಆಫೀಸ್ ಎಲ್ಲ ಥರ ಮೇಕಪ್ಪು ಇದೆ. ಒಂದು ಸತಿ ಚೆಕ್ ಮಾಡಿ ನನ್ನ ಚಾನಲ್ನ. ಇವಾಗ ಐಬ್ರೋ ಫಿಲ್ ಮಾಡಿ ಆದಮೇಲೆ ಅದನ್ನು ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಾಡಕ್ಟ್ ಏನಾದರೂ ಒಂದೇ ಕಡೆ ಇದ್ದರೆ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ. ಹಾಗೆ ಐಬ್ರೋನ ಕೂಮ್ ಮಾಡ್ದಂಗೂ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಒಂದ್ಸಲಿ ಬ್ರಷ್ ಮಾಡಿದೆ. ಇವಾಗ ನೆಕ್ಸ್ಟ್ ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೀನಿ. ಐ ಶ್ಯಾಡೋನ ನಾನು ಮೀಶೋಯಿಂದ ತರಿಸಿದ್ದು, ಐ ಶ್ಯಾಡೋ ಪ್ಯಾಲೆಟ್ನ. ಇದು ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸು 349. ಇದು ಕೊಡ್ಬೋದು ಅಂತ ಅನ್ನಿಸ್ತು, ಹಾಗಾಗಿ ನಾನು ಬೈ ಮಾಡಿದೆ. ಈ ಐ ಶ್ಯಾಡೋ ಪ್ಯಾಲೆಟ್ನ ನಾನು ಎಷ್ಟೊಂದು ಥರ ಮೇಕಪ್ ವೀಡಿಯೋಸಲ್ಲಿ ಯೂಸ್ ಮಾಡಿದ್ದೀನಿ. ನನಗಿದು ಇಷ್ಟ ಆಯಿತು. ಸೊ ಇವಾಗ ರಿಸೆಪ್ಷನ್ ಲುಕ್ ಆಗಿರೋದ್ರಿಂದ, ನೈಟ್ ಆಗಿರೋದ್ರಿಂದ ಸ್ವಲ್ಪ ಶೈನಿಂಗ್ ಇರೋವಂಥದ್ದೇ ನಾನು ಹಾಕ್ತಾಯಿದ್ದೀನಿ. ನಾನು ಡ್ರೆಸ್ಗೂ ಮ್ಯಾಚ್ ಆಗೋವಂಥದ್ದು ಚೂಸ್ ಮಾಡಿ ಹಾಕ್ತಾಯಿದ್ದೀನಿ. ಲೈಟ್ ಆರೆಂಜ್ ನಾನಿವತ್ತು ಹಾಕ್ತಾಯಿದ್ದೀನಿ. ನಾನು ಡಿಫ್ರೆಂಟಾಗಿ ಎಲ್ಲ ಐ ಶ್ಯಾಡೋ ಕ್ರಿಯೇಟ್ ಮಾಡ್ತಾಯಿಲ್ಲ. ನಾನು ಯೂಶ್ವಲಿ ಒಂದೇ ಶೇಡನ್ನ ನಾನು ನೀಟಾಗಿ ಹಾಕ್ಕೊಳ್ತೀನಿ ಅಷ್ಟೇ. 2-3 ಶೇಡ್ ಯೂಸ್ ಮಾಡಿ ಕೂಡ ಚೆನ್ನಾಗಿ ಹಾಕ್ಕೊಳ್ಬೋದು, ಡ್ರೆಸ್ಗೆ ಯಾವ ಥರ ಸೂಟ್ ಆಗುತ್ತೆ. ನಾನು ಯೂಶ್ವಲಿ ಇದೇ ರೀತಿ ಹಾಕೋದು. ಇದನ್ನು ಕೈಯಲ್ಲೇ ತೊಗೊಂಡು ನೀಟಾಗಿ ಫಸ್ಟು ಈ ಥರ ಮಾಡ್ಕೊಳ್ತೀನಿ, ಹಚ್ಕೊಳ್ತೀನಿ. ಆಮೇಲೆ ಬ್ರಷ್ ಸಹಾಯದಿಂದ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಕೈಯಲ್ಲೇ ಈಸಿಯಾಗಿ ಇದು ಬ್ಲೆಂಡ್ ಆಗುತ್ತೆ, ನೋಡ್ಬೋದು ನೀವು. ಹಚ್ಕೊಳ್ಳೋಕ್ಕೂ ಕೂಡ ಈಸಿನೇ. ಎಕ್ಸಸ್ ಏನಿದೆ ಬ್ರಷಲ್ಲಿ ರಿಮೂವ್ ಮಾಡ್ಬೋದು. ಫಸ್ಟ್ ಈ ರೀತಿ ನಾವು ಐ ಶ್ಯಾಡೋನ ಅಪ್ಲೈ ಮಾಡಬೇಕು. ಸೊ ಇವಾಗ ಈ ಕಡೆಯೂ ಕೂಡ ಹಾಗೆ ಮಾಡ್ತೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಕೂಡ ಅಷ್ಟೇ, ಕೈಯಲ್ಲಿ ತೊಗೊಂಡು ನೀಟಾಗಿ ಹಚ್ಕೊಳ್ತೀನಿ ಸೇಮ್.
ಇವಾಗ ಒಂದು ಬ್ರಷ್ ತೊಗೊಂಡು ಐ ಶ್ಯಾಡೋನ ನೀಟಾಗಿ ಸ್ಪ್ರೆಡ್ ಮಾಡಿ ಬ್ಲೆಂಡ್ ಮಾಡೋಣ. ಎಲ್ಲೆಲ್ಲಿ ಎಕ್ಸೆಸ್ ಇದೆಯೋ ಅದೆಲ್ಲ ರಿಮೂವ್ ಕೂಡ ಮಾಡೋಣ ಇದರಲ್ಲೇ. ಇವಾಗ ನೀಟಾಗಿ ಸೆಟ್ ಆಗುತ್ತೆ. ಕಣ್ಣ ಹತ್ರ ಎಲ್ಲ ಏನು ಜಾಸ್ತಿ ಇದೆ ಅಂತ ಅನಿಸುತ್ತೋ ನಿಮಗೆ ಅದೆಲ್ಲ ಇದು ಬ್ರಷಲ್ಲಿ ರಿಮೂವ್ ಮಾಡ್ಬೋದು. ಓಕೆ, ಈಗ ಐ ಶ್ಯಾಡೋ ಕೂಡ ಅಪ್ಲೈ ಮಾಡಿ ಆಯಿತು. ನೋಡ್ಬೋದು ಯಾವ ರೀತಿ ಕಾಣ್ತಿದೆ ಅಂತ. ನನಗೆ ಈ ರೀತಿ ಸಿಂಗಲ್ ಐ ಶ್ಯಾಡೋ ಶೇಡ್ನ ಯೂಸ್ ಮಾಡೋದು ಇಷ್ಟ ಆಗುತ್ತೆ. ಮಲ್ಟಿ ಕಲರ್ಸೆಲ್ಲ ಅಷ್ಟು ಇಷ್ಟ ಆಗಲ್ಲ. ಇವಾಗ ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಡ್ಯಾಸ್ಲರ್ ಐಲೈನರ್. ಐಲೈನರ್ ಹಾಕುವಾಗ ಒಂದೇ ಸಲ ಹಿಂಗೆ ಸ್ವೈಪ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಬಟ್ ನಾವು ಹಾಕಿದ್ರ ಮೇಲೆ ಹಾಕ್ತಾಯಿದ್ರೆ ದಪ್ಪನೂ ಆಗುತ್ತೆ, ಅಷ್ಟು ಚೆನ್ನಾಗೂ ಬರಲ್ಲ. ಓಕೆ, ಈಗ ಐಲೈನರ್ ಕೂಡ ಹಾಕಿ ಆಯಿತು. ನೋಡ್ಬೋದು ಯಾವ ರೀತಿ ಕಾಣುತ್ತೆ ಅಂತ. ಎಲ್ಲ ಹೆಣ್ಮಕ್ಳಿಗೂ ಕಣ್ಣಿಂದನೇ ಅಲ್ವಾ ತುಂಬ ಚೆನ್ನಾಗಿ ಕಾಣೋದು. ಹಾಗಾಗಿ ಐ ಮೇಕಪ್ನ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಐಲೈನರ್ಗೂ ಮುಂಚೆ ಇದು ಮಸ್ಕರಾ ಕರ್ಲರ್ನ ಯೂಸ್ ಮಾಡಬೇಕಿತ್ತು. ನಾನು ಐಲೈನರ್ ಆಗಿ ಸ್ವಲ್ಪ ಡ್ರೈ ಆದಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಕರ್ಲರ್ ಯೂಸ್ ಮಾಡೋದ್ರಿಂದ ನಾವು ಮಸ್ಕರಾ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮದು ಐಲ್ಯಾಶಸ್ ಏನಿದೆ ಅದು ಎನ್ಹ್ಯಾನ್ಸ್ ಆಗಿ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಕರ್ಲರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಿಮಾಲಯ ಕಾಜಲ್. ಇದು ತುಂಬ ಚೆನ್ನಾಗಿದೆ. ಇವಾಗ ಫಸ್ಟು ನಾನು ಒಂದು ಸಿಂಗಲ್ ಲೈನ್ ಹಾಕ್ತೀನಿ, ಆಮೇಲೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಾಜಲ್ ಹಚ್ಚಿದ ಮೇಲೆ ಒಂದು ಲುಕ್ ಬರುತ್ತೆ ಎಲ್ಲರಿಗೂ. ಸೊ ಕಾಜಲ್ನ ಯಾರೂ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡ್ದಲೇ ಹಚ್ಚಿ. ಇವಾಗ ಈ ಕಣ್ಗೂ ಕೂಡ ಅದೇ ರೀತಿ ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಕಾಜಲ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಅವರ್ಸಿಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಲಾಂಗ್ ಟೈಮ್ ಇರಲ್ಲ, ಸ್ಪ್ರೆಡ್ ಆಗೇ ಆಗುತ್ತೆ ಯಾವುದೇ ಕಾಜಲ್ ಆದ್ರೂ. ಹಾಗಾಗಿ ಒಂದು ಟಿಪ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ವಾಟರ್ ಲೈನ್, ಮೇಲ್ಗಡೆ ವಾಟರ್ ಲೈನು ಹಾಗೆ ಫಿಲ್ ಮಾಡ್ಕೊಳ್ಳಿ, ಕೆಳಗಡೆ ವಾಟರ್ ಲೈನು ಫಿಲ್ ಮಾಡ್ಕೊಳ್ಳಿ. ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಡಾರ್ಕಾಗೆ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೇಲ್ಗಡೆನೂ ಕೂಡ ಹಚ್ಚಿ ಆಯಿತು. ನೋಡ್ಬೋದು ಇವಾಗ ಏನಂದರೆ ಒಂದು ಲೂಸ್ ಪೌಡರ್ ತೊಗೊಳ್ಳಿ, ಯಾವುದಾದ್ರೂ ಆಯಿತು, ಅದು ಇದು ಅಂತ ಏನಿಲ್ಲ. ನಾನು ಬಯೋಟೆಕ್ ಅವ್ರದ್ದು ಲೂಸ್ ಪೌಡರ್ನ ತೊಗೊಂಡು ಒಂದು ಸ್ವಲ್ಪ ಕೈಗೆ ಹಾಕ್ಕೊಳ್ತೀನಿ. ಜಾಸ್ತಿ ಏನು ಇದಕ್ಕೆ ನೆಸೆಸಿಟಿ ಇಲ್ಲ, ಜಸ್ಟ್ ಸ್ವಲ್ಪ. ಇವಾಗ ಅದನ್ನು ನೀಟಾಗಿ ಸ್ವಲ್ಪ ಕಣ್ಣ ಹತ್ರ ಹಾಕ್ಕೊತೀನಿ, ಕಣ್ಣು ಕೆಳಗೆ. ಕಾಜಲ್ ಸ್ಪ್ರೆಡ್ ಆಗಬಾರ್ದಲ್ವ, ಹಾಗಾಗಿ. ಸೊ ಯಾರಿಗೆ ಜಾಸ್ತಿ ಕಾಜಲ್ ಸ್ಪ್ರೆಡ್ ಆಗುತ್ತೆ ಈ ಟಿಪ್ನ ಫಾಲೋ ಮಾಡಿ. ಸ್ವಲ್ಪ ಸ್ಪ್ರೆಡ್ ಆದ್ರೇ ಚೆನ್ನಾಗಿ ಕಾಣೋದು. ಜಾಸ್ತಿ ಸ್ಪ್ರೆಡ್ ಆಗುತ್ತಲ್ಲ, ಆವಾಗ ನೀವು ಈ ಟಿಪ್ನ ಫಾಲೋ ಮಾಡ್ಬೋದು. ಇವಾಗ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ, ಕಣ್ಣು ಕೆಳಗೆ ಹಾಕ್ಕೊಂಡು ಒಂದು 10 ಸೆಕೆಂಡ್ಸ್ ಬಿಟ್ಬಿಟ್ಟು ನೀವು ರಿಮೂವ್ ಮಾಡಿದ್ರೆ ಸಾಕು ನೀಟಾಗಿ. ಇವಾಗ ಸ್ಪ್ರೆಡ್ ಆಗೋಲ್ಲ, ಲಾಂಗ್ ಟೈಮ್ ಇರುತ್ತೆ ಕಾಜಲ್ಲು. ಸಮ್ಮರ್ಗೆ ಸ್ವೆಟ್ ಆಗಿ ಸ್ಪ್ರೆಡ್ ಆಗೇ ಆಗುತ್ತೆ. ಹಾಗಾಗಿ ನೀವು ಈ ಥರ ಮಾಡಿಕೊಂಡ್ರೆ ಸ್ಪ್ರೆಡ್ ಆಗಲ್ಲ. ಓಕೆ, ಇವಾಗ ಕಾಜಲ್ ಕೂಡ ಅಪ್ಲೈ ಮಾಡಿ ಆಯಿತು. ಇವಾಗ ನಾನು ಅದ್ರ ಮೇಲೇ ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ ಕಾಜಲ್. ಪೌಡರ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಮತ್ತೆ ಹಾಕಿದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಹಾಗೆ ಎಕ್ಸ್ಟ್ರಾ ಡಾರ್ಕ್ ಕೂಡ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇವಾಗ ಫೈನಲ್ ಆಗಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಲಿಪ್ಸ್ಟಿಕ್ ನಾನು ಒಂದು ಲೋಕಲ್ ಸ್ಟೋರಲ್ಲಿ ತೊಗೊಂಡಿದ್ದು, ಆವ್ಲಾನ್ ಅಂತ. ತುಂಬ ಚೆನ್ನಾಗಿದೆ ಇದು. ಒಂದೇ ಸ್ವೈಪಲ್ಲಿ ಎಷ್ಟು ಡಾರ್ಕಾಗಿ ಬರುತ್ತೆ, ತುಂಬ ಡಾರ್ಕ್ ಇದೆ ಇದು. ಕಲರ್ ಕೂಡ ಅಷ್ಟೇ ಪಿಂಕು, ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಲರ್ ಎಲ್ಲರಿಗೂ. ಯೂಶ್ವಲಿ ಲಿಕ್ವಿಡ್ ಲಿಪ್ಸ್ಟಿಕ್ ಹಾಕುವಾಗ ಲಿಪ್ ಲೈನರ್ ಏನು ಯೂಸ್ ಮಾಡಲ್ಲ, ಅದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಯೂಸ್ ಮಾಡ್ಬೋದು. ನಾನು ಡಾರ್ಕ್ ಶೇಡ್ನೇ ಹಾಕ್ತಾ ಇರೋದ್ರಿಂದ ಲಿಪ್ ಲೈನರ್ನೇನು ನಾನು ಯೂಸ್ ಮಾಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀಟಾಗಿ ಇವಾಗ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ.
ಇದ್ರದ್ದು ಪ್ರೈಸ್ ಕೂಡ ಕಮ್ಮಿ ಲಿಪ್ಸ್ಟಿಕ್ದು, ಜಸ್ಟ್ 200 ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇದು ಲಿಪ್ಸ್ಟಿಕ್. ನಾವು 500 600 ಆ ರೇಂಜಲ್ಲಿ ತೊಗೊಂಡ್ರು ಇಷ್ಟು ಚೆನ್ನಾಗಿರೋ ಲಿಪ್ಸ್ಟಿಕ್ ನನಗೆ ಸಿಕ್ಕಿಲ್ಲ. ಬಟ್ ಇದು ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಹೇಳಿದಾಗೆ ಒಂದೇ ಸ್ವೈಪಲ್ಲಿ ನೀಟಾಗಿ ಹಚ್ಕೋಬೋದು. ಇದು ಹಚ್ಕೊಂಡು ಡ್ರೈ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ಯೂಶ್ವಲಿ ಲಿಕ್ವಿಡ್ ಲಿಪ್ಸ್ಟಿಕ್ ಎಲ್ಲ ಹೇಗಾಗುತ್ತೆ ಅಂದರೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಪ್ಯಾಚಿ ಅಂತ ಅನಿಸುತ್ತೆ. ಬಟ್ ಇದು ಲಿಪ್ಸ್ಟಿಕ್ ಆ ಥರ ಏನೂ ಆಗಿಲ್ಲ. ನನಗೆ ತುಂಬ ಇಷ್ಟ ಆಯಿತು ಇದು ಲಿಪ್ಸ್ಟಿಕ್ಕು. ಇವಾಗ ಮಸ್ಕರ ಅಪ್ಲೈ ಮಾಡೋದೇ ನಾನು ಮರೆತುಬಿಟ್ಟಿದ್ದೆ, ಹಾಗಾಗಿ ಮಸ್ಕರ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಡ್ಯಾಸ್ಲರ್ ಮಸ್ಕರ. ಇದೇನಿದ್ರು ಒಂದು 100 ರೂಪೀಸ್ ಒಳಗೆ ಇದೆ. ಬಟ್ ನನಗಿದು ತುಂಬ ಇಷ್ಟ ಆಯಿತು ಮಸ್ಕರ. ಈ ಸಮ್ಮರ್ಗೆ ವಾಟರ್ ಪ್ರೂಫ್ ಮಸ್ಕರ ಯೂಸ್ ಮಾಡಿದ್ರೆ ಬೆಟರ್. ಇವಾಗ ಮಸ್ಕರನ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಮಸ್ಕರ ಹಚ್ಚಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಮಸ್ಕರ ಕೂಡ ಸ್ಕಿಪ್ ಮಾಡಬೇಡಿ. ಕಾಜಲ್ ಮಸ್ಕರ ಎರಡೂ ತುಂಬ ಚೆನ್ನಾಗಿ ಕಾಣುತ್ತೆ. ಐ ಮೇಕಪ್ಗೆ ಒಂದು ಇವೆರಡು ಮೇಯ್ನ್ ಇದು ಸ್ಟೆಪ್. ಇವಾಗ ಕಣ್ಣು ಕೆಳಗೆಲ್ಲ ನೀಟಾಗಿ ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ, ಇದಿಷ್ಟು ಮೇಕಪ್ ಆಯಿತು. ಇವಾಗ ನಿಮ್ಮದು ಡ್ರೆಸ್ಗೆ ಸೂಟ್ ಆಗೋ ಹಾಗೆ ಒಂದು ಸ್ಟಿಕ್ಕರ್ ಇಡಿ. ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ನಾನು ಒಂದು ಸಿಂಪಲ್ ಆಗಿರೋ ಸ್ಟಿಕ್ಕರ್ನ ಇಡ್ತಾ ಇದ್ದೀನಿ. ಸ್ಟಿಕ್ಕರು ನಿಮ್ಮ ಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಇಡ್ಬೋದು ಅಂತ. ಓಕೆ, ಇವಾಗ ಸ್ಟಿಕ್ಕರ್ ಇಟ್ಬಿಟ್ಟು ಹೇರ್ ಸ್ಟೈಲ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿ. ಇವಾಗ ಫೈನಲ್ ಆಗಿ ನಾನು ಸೆಟ್ಟಿಂಗ್ ಸ್ಪ್ರೇನ ಹೊಡೆದು ಮೇಕಪ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು NYB ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮೇಕಪ್ ಮಾಡೋಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲಿ ಬೇಸಾಗಿ ಕೂಡ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಬೋದು. ಬಟ್ ನಾನು ಮೇಕಪ್ಪೆಲ್ಲ ಆದಮೇಲೆ ಲಾಸ್ಟಿಗೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿಯೇ ಮಾಡೋದು. ಕಂಪ್ಲೀಟ್ ಹೋಲ್ ಮೇಕಪ್ ಆಯಿತು ಫೇಸ್ದು. ಇವಾಗ ಇದು ಫೈನಲ್ ಲುಕ್ ನಂದು. ನನಗೆ ಆಲ್ಮೋಸ್ಟ್ ಎಲ್ಲೋಗಬೇಕಾದ್ರೂ ನಾನು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂದರೆ ಈ ಮೇಕಪ್ನೇ ನಾನು ಟ್ರೈ ಮಾಡೋದು. ಓಕೆ ಫ್ರೆಂಡ್ಸ್, ಫೈನಲ್ ಲುಕ್ನ ನೋಡಿದ್ರಲ್ಲ. ಐ ಮೇಕಪ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ. ಈ ಥರ ತುಂಬ ಓವರಾಗಿ ಮಾಡಿದ್ದೀವಿ ಅಂತ ಕೂಡ ಅನಿಸಲ್ಲ. ಯಾರಿಗೆ ಜಾಸ್ತಿ ಐ ಮೇಕಪ್ ಮಾಡೋಕ್ಕೆ ಇಷ್ಟ ಇರಲ್ಲ ಅವರು ಈ ಮೇಕಪ್ನ ಟ್ರೈ ಮಾಡಿ. ಓಕೆ, ಇವಾಗ ನಾನು ಡ್ರೆಸ್ಸೆಲ್ಲ ಹಾಕ್ಕೊಂಡು ಫೈನಲ್ ಯಾವ ರೀತಿ ಕಾಣ್ತಿದೆ ಅಂತ ತೋರಿಸ್ಬಿಟ್ಟು ನಾನು ವಿಡಿಯೋನೇ ಎಂಡ್ ಮಾಡ್ತೀನಿ. ಡ್ರೆಸ್ಸು, ಜ್ಯುವೆಲ್ಸ್, ಇಯರಿಂಗ್ಸ್ ಎಲ್ಲ ಇದಕ್ಕೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಆ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಮೇಕಪ್ ನನಗಂತೂ ತುಂಬ ಇಷ್ಟ ಆಯಿತು. ಆವಾಗಲೇ ಹೇಳಿದಾಗೆ ಸ್ಯಾರಿ, ಡ್ರೆಸ್ ಎಲ್ಲದಕ್ಕೂ ಈ ಮೇಕಪ್ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋಗನ್ನು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್.